ಅತಿಯಾಗಿ ಯೋಚನೆ ಮಾಡಿದ ಹುಡುಗನ ಕಥೆ. ರಾಹುಲ್ ಎಂಬ ಯುವಕನಿಗೆ ಜೀವನದಲ್ಲಿ ದೊಡ್ಡ ಕನಸುಗಳಿದ್ದವು. ಒಳ್ಳೆಯ ಕೆಲಸ ಪಡೆಯಬೇಕು, ಕುಟುಂಬವನ್ನು ಸಂತೋಷವಾಗಿಡಬೇಕು, ತನ್ನ ಹೆಸರನ್ನು ಮಾಡಬೇಕು ಎಂಬ ಆಸೆಯಿತ್ತು. ಆದರೆ ಅವನಿಗೆ ಒಂದು ಕೆಟ್ಟ ಚಟ ಇತ್ತು: ಅತಿಯಾಗಿ ಯೋಚಿಸುವುದು. ಒಂದು ಕೆಲಸಕ್ಕೆ ಅರ್ಜಿ ಹಾಕಬೇಕಾದರೆ, ನನಗೆ ಕೆಲಸ ಸಿಗದಿದ್ದರೆ, ಇತರರು ನನ್ನನ್ನು ಹಾಸ್ಯ ಮಾಡಿದರೆ ಎಂದು ಯೋಚಿಸುತ್ತಿದ್ದ. ಹೊಸ ವ್ಯವಹಾರ ಆರಂಭಿಸಬೇಕೆಂದರೆ, ನಷ್ಟವಾದರೆ, ಹಣ ಹೋದರೆ ಎಂದು ಹೆದರುತ್ತಿದ್ದ. ಹೀಗೆ ದಿನಗಳು, ತಿಂಗಳುಗಳು, ವರ್ಷಗಳು ಕಳೆಯತೊಡಗಿದವು. ಅವನ ಸ್ನೇಹಿತರು ಸಣ್ಣ ಸಣ್ಣ ಹೆಜ್ಜೆಗಳಿಂದ ಮುಂದೆ ಸಾಗುತ್ತಿದ್ದರು. ಕೆಲವರು ಸೋತರು, ಮತ್ತೆ ಎದ್ದರು, ಮತ್ತೆ ಪ್ರಯತ್ನಿಸಿದರು. ಕೊನೆಗೆ ಯಶಸ್ಸನ್ನು ಕಂಡರು. ಆದರೆ ರಾಹುಲ್ ಮಾತ್ರ ಇನ್ನೂ ಯೋಚಿಸುತ್ತಲೇ ಇದ್ದ. ಒಂದು ದಿನ ಅವನು ಉದ್ಯಾನವನದಲ್ಲಿ ಕುಳಿತಿದ್ದಾಗ ಒಬ್ಬ ವಯಸ್ಸಾದ ವ್ಯಕ್ತಿ ಅವನ ಪಕ್ಕದಲ್ಲಿ ಕುಳಿತರು. ಅವರು ಕೇಳಿದರು, ಮಗನೇ, ಏಕೆ ಇಷ್ಟು ಚಿಂತೆಯಲ್ಲಿ ಇದ್ದೀಯಾ? ರಾಹುಲ್ ತನ್ನ ಎಲ್ಲಾ ಸಮಸ್ಯೆಗಳನ್ನು ಹೇಳಿದ. ಆ ವೃದ್ಧರು ನಗುತ್ತಾ ಹೇಳಿದರು, ನಾನು ನಿನ್ನ ವಯಸ್ಸಿನಲ್ಲಿ ಸಮುದ್ರದ ತೀರದಲ್ಲಿ ನಿಂತು ಅಲೆಗಳು ನಿಲ್ಲುವವರೆಗೂ ಕಾಯುತ್ತಿದ್ದೆ. ನಂತರ ಸಮುದ್ರಕ್ಕೆ ಇಳಿಯುತ್ತೇನೆ ಎಂದುಕೊಂಡಿದ್ದೆ. ಆದರೆ ಅಲೆಗಳು ಎಂದಿಗೂ ನಿಲ್ಲಲಿಲ್ಲ. ರಾಹುಲ್ ಆಶ್ಚರ್ಯದಿಂದ ನೋಡಿದ. ವೃದ್ಧರು ಮುಂದುವರಿಸಿದರು, ಜೀವನವು ಹಾಗೆಯೇ. ಸಮಸ್ಯೆಗಳು, ಭಯಗಳು, ಅನುಮಾನಗಳು ಎಂದಿಗೂ ಸಂಪೂರ್ಣವಾಗಿ ಹೋಗುವುದಿಲ್ಲ. ಅವುಗಳ ಮಧ್ಯೆಯೇ ಮುಂದೆ ನಡೆಯಬೇಕು. ಆ ಮಾತು ರಾಹುಲ್ ಮನಸ್ಸಿನಲ್ಲಿ ಆಳವಾಗಿ ಉಳಿಯಿತು. ಮರುದಿನದಿಂದ ಅವನು ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಡಲು ಪ್ರಾರಂಭಿಸಿದ. ತಪ್ಪುಗಳಾದವು. ಕೆಲವು ಬಾರಿ ಸೋತನು. ಆದರೆ ಪ್ರತಿಯೊಂದು ಸೋಲು ಅವನಿಗೆ ಹೊಸ ಪಾಠ ಕಲಿಸಿತು. ಕೆಲ ವರ್ಷಗಳ ನಂತರ ಅವನು ಯಶಸ್ವಿ ವ್ಯಕ್ತಿಯಾದನು. ಒಮ್ಮೆ ಅವನನ್ನು ಯಾರೋ ಕೇಳಿದರು, ನಿನ್ನ ಯಶಸ್ಸಿನ ರಹಸ್ಯ ಏನು? ಅವನು ನಗುತ್ತಾ ಹೇಳಿದನು, ನಾನು ಯೋಚಿಸುವುದನ್ನು ನಿಲ್ಲಿಸಲಿಲ್ಲ, ಆದರೆ ಯೋಚನೆ ನನ್ನನ್ನು ನಿಲ್ಲಿಸಲು ಬಿಡಲಿಲ್ಲ. ನೀತಿ: ಅತಿಯಾಗಿ ಯೋಚಿಸುವುದು ಸಮಸ್ಯೆಗಳನ್ನು ಪರಿಹರಿಸುವುದಿಲ್ಲ. ಅದು ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಕದಿಯುತ್ತದೆ. ಯೋಚಿಸಿ, ಯೋಜನಿಸಿ, ಆದರೆ ಕಾರ್ಯ ಮಾಡಲು ಹೆದರಬೇಡಿ. ಯಶಸ್ಸು ಯೋಜನೆಗಳಿಂದಲ್ಲ, ಕಾರ್ಯಗಳಿಂದ ಬರುತ್ತದೆ.